ಗೋಪಿ ಗಾಡಿ ಕೊಡ್ರಿ ಸುಳೆ ಮಕ್ಕಳು. ರಕ್ತ 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 ಯಂತ್ರ ಹೊಡೆದ್ರು ಏನ್ರಿ ಮಾಡ್ತಾ ಇದ್ದೀರಾ? ಇದು ಯಾಕೆ ಬಂದು ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಏನಾಯ್ತು ಸರ್? ಈದ್ ಮಿಲಾದ್ ಪ್ರೊಸೆಷನ್ನು ಕುಮಾರಸ್ವಾಮಿ ಲೇಔಟ್ ಗೋಣಂಕುಂಟೆ ಎಲ್ಲ ಸೇರಿಕೊಂಡು ನಮ್ಮ ಯಾರಮ್ಮ ನಗರ ಬಡ್ಚಂಡಿ ಲಿಮಿಟ್ಸಿಂದ ಬಂದು ಈ NR ರೋಡ್ ಮುಖಾಂತರ ಇವತ್ತು ವಯಸ್ಸಿ ಹೋಗ್ತಾ ಇತ್ತು. ಸೊ ಅಟ್ ಅರೌಂಡ್ 3:45 4 ಮಧ್ಯದಲ್ಲಿ ನಮಗೆ 112 ಕರೆ ಬಂತು. ಸೊ ಇಲ್ಲಿ ಗಲಾಟೆ ಆಗ್ತಾಯಿದೆ, ಕೆಲವರು ಕಾರ್ಯಕರ್ತರು ರೋಡ್ ಬ್ಲಾಕ್ ಮಾಡಿದ್ದಾರೆ ಅಂತೇಳಿ. ಸೊ ಅಲ್ಲಿಗೆ ಎಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಇದ್ದರು. ಒಂದು ಈಗ CCTVs ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಘಟನೆ ಏನಾಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ಕಂಪ್ಲೇಂಟ್ಸು 2 ಕಡೆ ತಗೊಳ್ತಾ ಇದ್ದೀವಿ. ಸೊ ಅವರು ಈ ಮೆರವಣಿಗೆ ಬರ್ತಾ ಇತ್ತು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಒಬ್ಬರಿಗೆ ಇಂಜುರಿ ಆಗಿದೆ, ಇಂಜುರಿ ಆಗಿದೆ. ಅವ್ರಿಗೆ ಆಲ್ರೆಡಿ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ವಿ. ಸೀನಿಯರ್ ಆಫೀಸರ್ಸ್ ಎಲ್ಲ ಬೇಸಿಕ್ಲಿ ಅದು ನಾನು ಕೂಡ ಇಮಿಡಿಯೇಟ್ ಆಗಿ ಬಂದಿದ್ವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಸೊ 2 ಕಡೆ ಏನು ಘಟನೆ ನಡೆದಿದೆ ಅನ್ನೋದು ನಾವು ತನಿಖೆ ಕಾಲದಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಇರುವ CCTV ಉಪಯೋಗಿಸಿ ಮತ್ತು ನಮ್ಮ ಪೊಲೀಸ್ ಯಾರ್ಯಾರಿದ್ದಾರೆ ಅವರ ಹತ್ರ ಕೂಡ ನಾವು ಮಾಹಿತಿ ಪಡೆದು ಕ್ರಮ ಕೈಗೊಳ್ತೀವಿ. ಈಗ ಆಲ್ರೆಡಿ ಕೆಲವರು ಸಸ್ಪೆಕ್ಟ್ಸು ನಾವು ಆಲ್ರೆಡಿ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಸದ್ಯಕ್ಕೆ ಸಿಚುವೇಶನ್ ಇಸ್ ಪೀಸ್ಫುಲ್. ಆಲ್ರೆಡಿ ಮೆರವಣಿಗೆ ಹೋಗಿದೆ. ಸೊ ರಿಟರ್ನ್ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಈ ಸದ್ಯಕ್ಕೆ ಸರಿ, ಹೊಡೆದಿದ್ದು ರಕ್ತ ಆಗುತ್ತೆ ಇಲ್ಲ ಏನಾದರೂ ಬೇರೆ ವಸ್ತುಗಳು ಟಚ್ ಆಗುತ್ತೆ ಅದು ಗೊತ್ತಾಗ್ತಾ ಇಲ್ಲ. ಅದು ಆ್ಯಕ್ಚುಲಿ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್ ಆಫ್ ಅಸಾಲ್ಟ್ ಅನ್ನೋದು ನಾವು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ವೆರಿಫೈ ಮಾಡ್ತೇವೆ. ಈಗ ಪರಿಸ್ಥಿತಿ ಹೇಗಿದೆ? ಈಗ ಶಾಂತಿಯುತವಾಗಿದೆ. ಆಲ್ರೆಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. KSRP ಆಗಿ ಆಫೀಸರ್ಸ್ ಎಲ್ಲ ಪೆಟ್ರೋಲಿಂಗ್ ಮಾಡಿದ್ದಾರೆ. ನೈಟ್ ಕೂಡ ಲೇಟ್ ಪೆಟ್ರೋಲ್ ಕೂಡ